ನನ್ನ ಹೆಸರು ಎ ರಾಜಣ್ಣ ಅಂತ. ನನ್ನನ್ನು ಬುಲೆಟ್ ರಾಜಣ್ಣ ಅಂತ ಕರೀತಾರೆ. ನಾನು 91-92ರಲ್ಲಿ ಈ HBCC ಕ್ಲಬ್ನ ಸದಸ್ಯನಾದೆ. ನನ್ನ ಸದಸ್ಯತ್ವದ ಸಂಖ್ಯೆ 364. ಅದೇ ವರ್ಷ ನಾನು ಮರಿಯಪ್ಪನವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೆಯಿತು. ಆ ಚುನಾವಣೆ ನಾನು EC ಮೆಂಬರ್ ಆಗಿ ಚುನಾಯಿತನಾದೆ. ಜೊತೆಗೆ ಬಾರ್ ಕಮಿಟಿ ಚೇರ್ಮನ್ ಕೂಡ ಆದೆ. ನಂತರ ಜನರಲ್ ಜಾಯಿಂಟ್ ಸೆಕ್ರೆಟರಿ ಆದೆ. ಆ ಜಾಯಿಂಟ್ ಸೆಕ್ರೆಟರಿ ಆದ ನಂತರ ಮರಿಯಪ್ಪನವರ ಒಂದು ಆಶಯದಂತೆ ನಮಗೆ ಒಂದು ಸೈಟನ್ನು ಅವಶ್ಯಕತೆ ಇದ್ದುದರಿಂದ ನಾವು BDAಗೆ ಹಾಗೂ ವಿಧಾನಸೌಧಕ್ಕೆ ಸೈಟ್ ಅಲಾಟ್ ಮಾಡಿಸ್ಕೊಳ್ಳಲು ಒಂದು 6 ತಿಂಗಳ ಕಾಲ ನಾವು ಸುತ್ತಾಡಿ ಆ ಸೈಟ್ ಅಲಾಟ್ ಮಾಡಿಸ್ಕೊಂಡ್ರೆ ನಾವು ಸಫಲರಾದೀವಿ. ತದನಂತರ ನಮ್ಮ ಬಾಡಿಗೆ ಮನೆಯಲ್ಲಿದ್ದ ಈ ಕ್ಲಬ್ಬನ್ನು ನಮ್ಮ ಟೆಂಪರರಿ ಶೆಡ್ ನಿರ್ಮಿಸಿ ಅಲ್ಲಿ ನಮ್ಮ ಸೈಟಿಗೆ ಶೂಟ್ ಮಾಡಿದ್ವಿ. ಅದರ ನಂತರ KP ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಅವರು ಒಂದು RCC ಕಟ್ಟಡವನ್ನು ಶುರು ಮಾಡಿದರು. ತದನಂತರ ಬಂದ ಕಮಿಟಿಯು ಅದನ್ನು ಮುಂದುವರಿಸಿತು. ಅದಾದ ಮೇಲೆ ನಮಗೆ ಬಂದ ಅವಕಾಶ ಅಂದರೆ 2012ರಿಂದ 2016 ತನಕ. ಆ ಅವಧಿಯಲ್ಲಿ ರಾಮಕೃಷ್ಣಪ್ಪನವರು ಅಧ್ಯಕ್ಷರಾಗಿದ್ದರು. ಆ ಅವಧಿಯಲ್ಲಿ ನಾನು ಉಪಾಧ್ಯಕ್ಷನಾಗಿ 2 ಟರ್ಮು ಎಲೆಕ್ಟ್ ಆದೆ. ಆ ಸಮಯದಲ್ಲಿ ನಮಗೆ ಬಹಳಷ್ಟು ಕ್ಲಬ್ಬಿನ ಬೆಳವಣಿಗೆ ಬಗ್ಗೆ ಆಸಕ್ತಿ ಬಂತು. ಆ ಸಮಯದಲ್ಲಿ ನಾವು ಗ್ರೌಂಡ್ ಫ್ಲೋರ್ನಲ್ಲಿ 2 ಪಾರ್ಟಿ ಹಾಲು ಮಾಡಿದ್ವಿ. ಆ ಪಾರ್ಟಿ ಹಾಲುಗಳ ಆದಾಯ ಕ್ಲಬ್ಗೆ ಬರುವಂತೆ ಆಯಿತು. ನಂತರ ಮೊದಲನೇ ಫಸ್ಟ್ ಫ್ಲೋರ್ನಲ್ಲಿ ಒಳ್ಳೆ ಆಡಳಿತ ಕಚೇರಿ ಹಾಗೂ ನಮ್ಮ ಫ್ಯಾಮಿಲಿ ರೂಮ್ ಅಂದರೆ ವೆಲ್ ಫರ್ನಿಶ್ಡ್ ಫ್ಯಾಮಿಲಿ ರೆಸ್ಟೋರೆಂಟನ್ನು ನಾವು ಶುರು ಮಾಡಿದ್ವಿ. ನಂತರ AC ಬಾರ್ ಮಾಡಿದ್ವಿ. ನಂತರ ಪಬ್ಬು ಅದೇ ವರ್ಷದಲ್ಲಿ ಪಬ್ಬನ್ನು ನಾವು ಶುರು ಮಾಡಿದ್ವಿ. ಕಾರ್ಡ್ಸ್ ಕ್ಲಬ್ಬನ್ನು ಹೊಸದಾಗಿ ಮಾಡಿದ್ವಿ. ಅದೇ ಗ್ರೌಂಡ್ ಫ್ಲೋರಲ್ಲಿ ಜಿಮ್ ಅಂತ ಶುರು ಮಾಡಿದ್ವಿ. ಹಾಗೆ ಸ್ನೂಕರ್ ಕೂಡ ಮೊದಲನೇ ಫ್ಲೋರಲ್ಲಿ ಸ್ನೂಕರ್ ಸೆಕ್ಷನ್ ಶುರು ಮಾಡಿದ್ವಿ. ಆಮೇಲೆ 3ನೇ ಫ್ಲೋರ್ಗೆ ಹಾಲಿ ಇದ್ದ ಒಂದು ಬ್ಯಾಡ್ಮಿಂಟನ್ ಕೋರ್ಟನ್ನು 3ನೇ ಫ್ಲೋರ್ಗೆ ಶಿಫ್ಟ್ ಮಾಡಿ ಆ ಜಾಗದಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕಂತ ಒಂದು ಯೋಚನೆಯನ್ನು ಮಾಡಿದ್ವಿ. ಅದಾದ ನಂತರ ನಮ್ಮ ಅವಧಿ ಮುಗಿದಿದ್ದರಿಂದ ನಾವು ಅದನ್ನು ಮಾಡಲಿಕ್ಕಾಗಿಲ್ಲ. ಈಗ ನಮ್ಮ ಒಂದು ಆಸೆ ಯಾವ ಥರ ಅಂದರೆ ಮುಂದಿನ ನಮ್ಮ ಈ ಟೀಮ್ ಮುಂದೆ ಗೆದ್ದಿದ್ದಲ್ಲಿ ನಾವು ಮೊದಲನೇ ಆದ್ಯತೆ ಸ್ವಿಮ್ಮಿಂಗ್ ಪೂಲ್ ಮಾಡಲು ಕೊಡ್ತೀವಿ. 2ನೇ ಆದ್ಯತೆ ಪಾರ್ಕಿಂಗ್ ಎಕ್ಸ್ಟೆನ್ಷನ್ ಮಾಡಿ ಹಾಗೆ ಎಲ್ಲ ವಿಭಾಗಗಳ ಸಮಗ್ರ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಶ್ರಮಿಸುವಂತ ತಮ್ಮಲ್ಲಿ ಮನವಿ ಮಾಡುತ್ತಾ ನಾನು ಅಧ್ಯಕ್ಷ ಸ್ಥಾನಕ್ಕೆ ಯುನೈಟೆಡ್ 11 ಸ್ಪರ್ಧಿಸಿದ್ದೇನೆ. ಹಾಗೆ ನಮ್ಮ ಟೀಮನ್ನು ಗೆಲ್ಲಿಸಿಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.